ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ. ಈ ದಿನದ ವಿಡಿಯೋಗೆ ಸ್ವಾಗತ. ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ 1 ಇವತ್ತು ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇತ್ತು. ಐ ಹೋಪ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಉತ್ತಮವಾಗಿ ಪರೀಕ್ಷೆಯನ್ನ ಬರೆದಿದ್ದೀರಾ ಅಂತ ಹೇಳಿ ಅನ್ಕೊಳ್ತಾನೆ. ಇವತ್ತಿನ ವಿಡಿಯೋನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆ 1 ಪ್ರಥಮ ಭಾಷೆ ಕನ್ನಡ ವಿಷಯದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. 2026 ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ಪೂರ್ವ ಸಿದ್ಧತಾ ಪರೀಕ್ಷೆ 1 ಪ್ರಥಮ ಭಾಷೆ ವಿಷಯದ ಕೀ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ. ಫಸ್ಟ್ ಮೇನ್ಗೆ ಉತ್ತರಗಳನ್ನು ಮೊದಲನೇದಾಗಿ ನಾನು ಹೇಳ್ತಾ ಹೋಗ್ತೇನೆ. ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿರುತ್ತೆ. ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೀತಕ್ಕಂಥದ್ದು. ಚವರ್ಗದ ಅನುನಾಸಿಕ ಅಕ್ಷರ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನಿಯಾ. ಎರಡನೇ ಪ್ರಶ್ನೆ, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ಆಪ್ಷನ್ ಬಿ ಎಣ್ಸಂಧಿ. ಮೂರನೇ ಪ್ರಶ್ನೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸಬೇಕಾದ ಲೇಖನ ಚಿಹ್ನೆ. ಉತ್ತರ ಆಪ್ಷನ್ ಎ ಆವರಣ ಚಿಹ್ನೆ. ಹೋದಾನು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಉತ್ತರ ಡಿ ಸಂಭವನಾರ್ಥಕ. ಹಾಗೆ 5ನೇ ಪ್ರಶ್ನೆ, ಸಪ್ತಮಿ ವಿಭಕ್ತಿಯ ಕಾರಕಾರ್ಥವಿದು. ಉತ್ತರ ಅಧಿಕರಣ. ನಂತರ 6ನೇ ಪ್ರಶ್ನೆ, ತಲೆನೋವು ಪದದಲ್ಲಿ ಇರ್ತಕ್ಕಂತಹ ಸಮಾಸ. ಉತ್ತರ ತತ್ಪುರುಷ ಸಮಾಸ. ನಂತರ ಸಂಬಂಧಿ ಪದ ಬರೆಯಿರಿ. ಪ್ರತಿಹಾರಿ ಪಡಿಯರ, ಸಂದೇಹ ಸಂದೇಯ. 12 ಅನ್ನೋದು ಸಂಖ್ಯಾವಾಚಕವಾದರೆ ಮೂಡಣ ಅನ್ನೋದು ದಿಗ್ವಾಚಕ. ನಿನಗಾಗಿ ಅನ್ನೋದು ತದಿತಾಂತ ಅವ್ಯಯ ಆದರೆ ಚಲುವಿಕೆ ಅನ್ನೋದು ತದಿತಾಂತ ಭಾವನಾಮ. ಉಂಟು ಕ್ರಿಯಾರ್ಥಕ ಅವ್ಯಯ ಆದರೆ ಕೂಡಲೇ ಅಂತಕ್ಕಂಥದ್ದು ಸಾಮಾನ್ಯಾರ್ಥಕ ಅವ್ಯಯ. ನಂತರ ನೋಡಿ, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಆಹಾರ ವಿಚಾರವಾಗಿ ಚಲನವಲನದ ವಿಷಯವಾಗಿ ತರಬೇತಿಯನ್ನು ಕೊಡುತ್ತವೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಇರಸಾಲಿಗೆ ಹೋಗಿದ್ದರು. ಪ್ರವಾಸ ಕುರಿತು ಬೇಕನ್ನನು ಹೇಳಿದ ಮಾತು ಯಾವುದು? ಪ್ರವಾಸ ಕುರಿತು ಬೇಕನ್ನನು ಪ್ರವಾಸ ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದ್ದಾನೆ. ರಾಜಗೃಹ ಪಟ್ಟಣದ ಅರಸ ಯಾರು? ರಾಜಗೃಹ ಪಟ್ಟಣದ ಅರಸ ಸುಬಲ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಕಾರ ಸಾಹೇಬ. ಅಲೆಕ್ಸಾಂಡರ್ ವಿಲಿಯಂ ಕರ್ರೆ ಎಂಬ ಬ್ರಿಟಿಷ್ ಅಧಿಕಾರಿ. ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಯು ಹೇಗೆ ಹಾಡುತ್ತಿದೆ? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಯು ಮನದುಂಬಿ ಹಾಡುತ್ತಿದೆ. ನೋಡಿ, ಇಲ್ಲಿ ನೆಕ್ಸ್ಟು, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಉತ್ತರ ಎಲ್ಲ ನಿಮ್ಮ ಕ್ಲಾಸ್ ಬುಕ್ಕಲ್ಲಿ ಇರುತ್ತೆ, ಅಲ್ಲಿ ನೀವು ನೋಡ್ಕೋಬೋದು. ಟೆಕ್ಸ್ಟ್ ಬುಕ್ನಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ನೆಹರು ಅವರು ವಿಶ್ವೇಶ್ವರಯ್ಯನವ್ರಿಗೆ ಹೇಳಿದ ಮಾತುಗಳು. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ? ಆನ್ಸರ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರಗಳನ್ನು ಬರ್ಕೋಬೋದಾಗಿದೆ. ಇದೆಲ್ಲ ನಿಮ್ಮ ಬಳಿ ಇರುತ್ತೆ ಅಂಥೇಳಿ ನಾನು ಎಲ್ಲದಕ್ಕೂ ಉತ್ತರಗಳನ್ನು ಹೇಳ್ತಾ ಹೋಗಲ್ಲ. ಹಾಗೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರೋದ್ರಿಂದ ನಾನು ಹೇಳಿದಂಥ ಉತ್ತರಗಳನ್ನೇ ಬರೀಬೇಕು ಅಂತೇನಿಲ್ಲ, ಉತ್ತರಗಳು ಸರಿಯಾಗಿರಬೇಕು ಅಷ್ಟೇ. ನೋಡಿ, ನಂತರ ಕವಿ ಪರಿಚಯ. ಸಾರಾ ಅಬೂಬಕರ್. ಲೇಖಕಿ ಸಾರಾ ಅಬೂಬಕರ್ ಅವರು ಕ್ರಿಸ್ತಶಕ 1936ರಂದು ಕಾಸರಗೋಡು ಎಂಬಲ್ಲಿ ಜನಿಸಿದರು. ಇವರು ಕನ್ನಡ ನಾಡಿನ ಪ್ರಖ್ಯಾತ ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿಯಾಗಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಇವರ ಕೃತಿಗಳೆಂದರೆ ಚಂದ್ರಗಿರಿಯ ತೀರದಲ್ಲಿ, ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ಇನ್ನ ಮುಂತಾದವು. ಹಾಗೆ ಇವರ ಸಾಹಿತ್ಯ ಸಾಧನೆಗಾಗಿ ಇವರಿಗೆ ನೃಪತುಂಬಕ ಪ್ರಶಸ್ತಿ ಬಂದಿದೆ. ನಂತರ ಕುವೆಂಪು ಅವರ ಪರಿಚಯ. ಕುವೆಂಪು ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಸಮೀಪದ ಕುಪ್ಪಳ್ಳಿಯಲ್ಲಿ 1904ರಲ್ಲಿ ಜನಿಸಿದರು. ಇವರು ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ಪಕ್ಷಿಕಾಶಿ, ರಾಮಾಯಣ ದರ್ಶನಂ, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಹಾಗೆ ಇವರಿಗೆ ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968ರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಹಾಗೆ 1988ರಲ್ಲಿ ಪಂಪ ಪ್ರಶಸ್ತಿ, ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ. ನಂತರ ನೋಡಿ, ಇಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಅಂತ ಹೇಳಿ ಇದು ವಾರ್ಧಕ ಷಟ್ಪದಿಯಾಗಿದೆ. ಎಲ್ಲರೂ ಕೂಡ ಇದೇ ರೀತಿಯಾಗಿ ಹಾಕಿದ್ದೀರಾ ಪ್ರಸ್ತಾರವನ್ನು ಅಂತೇಳಿ ನೋಡ್ಕೊಳ್ಳಿ. 5 ಮಾತ್ರೆಯ 4 ಗಣಗಳು ಮೊದಲನೇ ಸಾಲಿನಲ್ಲಿ, 2ನೇ ಸಾಲಿನಲ್ಲೂ ಕೂಡ ಅಷ್ಟೇ 5 ಮಾತ್ರೆಯ 4 ಗಣಗಳು, 3ನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣಗಳು ಪ್ಲಸ್ 1 ಗುರು ಬರುತ್ತೆ. ಈ ರೀತಿ ವಿಭಾಗ ಮಾಡಿ ಇದು ವಾರ್ಧಕ ಛಂದಸ್ಸು ಅಂತ ಹೇಳಿ ಬರೀಬೇಕು. ನಂತರ ನೋಡಿ, ಇಲ್ಲಿ ಅಲಂಕಾರ ಹೆಸರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸಿಡಿಲೆ ಸಿಡಿದ್ಹಾಂಗ ಗುಂಡು ಸುರಿದಾವ, ಅಂತೆ ಹಾಂಗ ಓಲ್ ತೆರದಿ, ಈ ರೀತಿ ಪದಗಳು ಬಂದಿತ್ತಂತ ಹೇಳಿದ್ರೆ ಅದು ಉಪಮಾ ಅಲಂಕಾರ ಆಗುತ್ತೆ. ಮೊದಲನೇದಾಗಿ ಅಲಂಕಾರ, ಉಪಮಾ ಅಲಂಕಾರ. ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾ ಅಲಂಕಾರ.
ಉಪಮೇಯ ಗುಂಡು ಸುರಿಯುವುದು, ಉಪಮಾನ ಸಿಡಿಲು ಸಿಡಿಯುವುದು. ಉಪಮವಾಚಕ ಹಾಂಗ ಸಮಾನ ಧರ್ಮ ಸುರಿಯುವುದು. ಸಮನ್ವಯ ಇಲ್ಲಿ ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಹಾಂಗ ಅನ್ನೋದು ಉಪಮವಾಚಕ ಪದ ಆಗಿದೆ, ಸುರಿಯುವುದು ಅನ್ನೋದು ಸಮಾನ ಧರ್ಮ, ಹಾಗಾಗಿ ಇದು ಉಪಮಾಲಂಕಾರ ಅಂತ ಬರೀಬೇಕು. ಹಾಗೆ ಗಾದೆ ನೋಡಿ, ಇಲ್ಲಿ ಗಾದೆಗಳ ಬಗ್ಗೆ ಪೀಠಿಕೆ ಬರೆದಿದ್ರೆ ಅಲ್ಲಿ 1 ಅಂಕ ಸಿಗುತ್ತೆ. ಇನ್ನು ನಂತರ ಗಾದೆಯನ್ನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿ ಬರೆದಿದ್ದಾರೆ ಅಂತ ಇಲ್ಲಿ ನೋಡ್ಬೋದು, ತುಂಬಿದ ಕೂಡ ತುಳುಕೋದಿಲ್ಲ. ನೆಕ್ಸ್ಟ್ ನೋಡಿ, ಹುಲಿ ಈಗ ಎಷ್ಟು ಹಸಿದಿರಬೇಕು. ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಅನ್ನೋ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವ್ಯಾಘ್ರಗೀತೆ ಪಾಠ. ಕೈಗಾರೀಕರಣ ಇಲ್ಲವೇ ಅವನತಿ ಜಯಪ್ಪ ಗೌಡ ಅವರ ಭಾಗ್ಯಶಿಲ್ಪಿ ಪಾಠ. ನಂತರ ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಲು ಆಗುವುದಿಲ್ಲ. ದೇವನೂರ ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಪಾಠ. ಬೆಳೆ ಹೊಳೆ ಬಿಳಿ ಹೊಳೆ ಬಣ್ಣದ ಗರಿಗರಿಯುಂಟು. ದರಾ ಬೇಂದ್ರೆ ಅವರ ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯ. ಎನ್ನಣುಗಾಳನ್ ಎನ್ನಣುಗುದಮ್ಮನ್ ಇಕ್ಕಿದ ಪಾರ್ಥ ಭೀಮರು. ಸಾಹಸ ಭೀಮ ವಿಜಯ ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿಕೊಂಡಂತಹ ಚಲಮನೆ ಮೆರೆವೆಂಬ ಪದ್ಯ. ನಂತರ ಎಂತು ನಾಣಲಿಗಿಪ್ಪರೆ ಮಾನಸರು. ವಿಕ್ರಮಾರ್ಜುನ ವಿಜಯದಿಂದ ಕೆಮ್ಮನೆ ಮೀಸೆ ಒತ್ತೇನೆ ಎಂಬ ಪದ್ಯದಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ನಂತರ ಪೊಯಮ್ ನೋಡಿ, ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನು ಕೊಟ್ಟಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವ ಈ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಅಥವಾ ಮತ್ತೊಂದು ಪ್ಯಾರ ಇದೆ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನ್ನು ಬಿತ್ತೋಣ. ನೋಡಿ, ಇಲ್ಲಿ ಸಾರಾಂಶವನ್ನು ಈ ರೀತಿ ನೀವು ಬರಿಬೋದಾಗಿದೆ. ಇಲ್ಲಿ ನೋಡ್ಕೊಳ್ಳಿ, ನಾನು ಯಾವ ರೀತಿ ಹೇಳಿದ್ದೀನಿ. ಮೌಲ್ಯವನ್ನಂತೂ ಬರೀಲೇಬೇಕು ಮಕ್ಕಳೇ, ಅದಕ್ಕೆ 1 ಅಂಕ ಇರುತ್ತೆ. ಇನ್ನು ನಂತರ 8-10 ವಾಕ್ಯದಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭ ಅಂತ ಇದೆ. ಹಾಗೆ ಸಂಕಲ್ಪ ಅಥವಾ ಸಾಧನೆಯ ಪ್ರತಿರೂಪ ಶಬರಿ ಎಂಬುದನ್ನು ಸಮರ್ಥಿಸಿ ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಲವ ಯಜ್ಞಾಶ್ವವನ್ನು ಕಟ್ಟೋದಕ್ಕೆ ಕಾರಣ ಏನು ಅಂತ ಇದೆ. ಮತ್ತೊಂದು ಪ್ರಶ್ನೆ, ಲವನಲ್ಲಿದ್ದಂತಹ ಕ್ಷಾತ್ರಗುಣ ಪದ್ಯದಲ್ಲಿ ವ್ಯಕ್ತಗೊಂಡಿರೋದನ್ನು ನಿಮ್ಮ ಮಾತಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಿಡಿಯೋ ಪಾಸ್ ಮಾಡಿ ನೀವು ಆನ್ಸರ್ಸ್ನ ತೊಗೋಬೋದಾಗಿದೆ. ನಂತರ ನೋಡಿ, ಇಲ್ಲಿ ಗದ್ಯ ಭಾಗಕ್ಕೆ ಉತ್ತರಗಳನ್ನು ಇಲ್ಲಿ ನೀವು ನೋಡ್ಬೋದು. ಓಕೆ, ಇನ್ನು ನಂತರ ಪತ್ರ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇವರಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ನಮ್ಮ ಶಾಲೆಗೆ ಗ್ರಂಥಾಲಯ ಸೌಲಭ್ಯ ಕೊಡುವಂತೆ ಕೋರಿ ಮನವಿ ಅಂತ ಇದೆ. ಸೊ ಈ ರೀತಿ ವಿಷಯ ಬರೆದ್ಬಿಟ್ಟು ನೀವು ಇಲ್ಲೆಲ್ಲ ಟಾಪಿಕ್ನ ಬರೆದು ನಂತರ ಇಲ್ಲಿ ಧನ್ಯವಾದಗಳೊಂದಿಗೆ ಅಂತ ಹೇಳಿ ಬರೆದು ಏನು ಮಾಡಬೇಕು, ನೀವು ಹೊರ ವಿಳಾಸವನ್ನು ಕೂಡ ಬರೀಬೇಕು. ಸೊ ಇದಿಷ್ಟು ಬರೆದ್ರೆ ಪೂರ್ಣ ಅಂಕಗಳು ಸಿಗುತ್ತೆ. ಹಾಗೆ ವೈಯಕ್ತಿಕ ಪತ್ರವನ್ನು ಕೂಡ ಇಲ್ಲಿ ನೀವು ನೋಡ್ಬೋದಾಗಿದೆ. ಹೊರ ವಿಳಾಸ ಅಂತೂ 2 ಪತ್ರಕ್ಕೂ ಕೂಡ ಬರೀಲೇಬೇಕು. ಇನ್ನು ಪ್ರಬಂಧವನ್ನು ನೋಡಿ, ಮಹಿಳಾ ಸಬಲೀಕರಣದ ಬಗ್ಗೆ ಏನೇನು ಬರೀಬಹುದು ಅಂತೇಳಿ. ನಂತರ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ. ಓಕೆ ವಿದ್ಯಾರ್ಥಿಗಳೇ, ಎಷ್ಟು ಅಂಕಗಳು ಬರಬಹುದು ಅಂತೇಳಿ ನಿಮಗೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಅಂತೇಳಿ ತಿಳಿಸ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.